ಇನ್ನೊಂದ್ಸರಿ ಪೊಂಗಲಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಇದೆ ತಿಂದ್ಬಿಟ್ಟು ಅಂತವಳು ದೋಸೆ ಪೊಂಗಲ್ ಅದು ಚೆನ್ನಾಗಿದೆ. ಪೊಂಗಲ್ ಜೊತೆ ಮೊಸರು ನೈಸ್ ಕಾಂಬಿನೇಷನ್. ಆ್ಯಕ್ಚುಲಿ ಪೊಂಗಲಿಗೆ ಚಟ್ನಿ ಹಾಕೊಂತಾರೆ. ಇದು ವಿಯರ್ಡ್ ಕಾಂಬಿನೇಷನ್ ಅನ್ನಿಸ್ತು ನನಗೆ, ಬಟ್ ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಬ್ಲಾಗ್ಸ್. ಆ್ಯಂಡ್ ಇವತ್ತು ನಾನು ರೈಲ್ವೆ ಸ್ಟೇಷನ್ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಮಂಡ್ಯ ಟು ಪಾಂಡುಪುರ. ನಾವು ಆ್ಯಕ್ಚುಲಿ ಪಾಂಡುಪುರ ಡೈರೆಕ್ಟಾಗಿ ಹೋಗಬೇಕಾಗಿತ್ತು. ಮೇಡಮ್ ಅವ್ರ ಅನುಗ್ರಹ ಟ್ರೈನ್ ಮಿಸ್ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ 2 ಅವರ್ ವೆಯ್ಟಿಂಗಲ್ಲಿ ಕೂತ್ಕೊಂಡು ಪಾಂಡುಪುರ ಬದಲು ಮಂಡ್ಯ ಹೋಗಿ ಮಂಡ್ಯದಿಂದ ಬಸ್ ತೊಗೊಂಡು ಪಾಂಡುಪುರಗೆ ಹೋಗ್ತಿದ್ವಿ. ಥ್ಯಾಂಕ್ ಯು ಬಾಬಿ. ನಾನೇ ಅದು. ನಾವು ಬಂದಿದ್ದು 2-3 ಮಿನಿಟ್ಸಲ್ಲಿ ಟ್ರೈನ್ ಮಿಸ್ ಆಯಿತು. ಅದಕ್ಕೋಸ್ಕರ ಮಂಡ್ಯಗೆ ಹೋಗಿ ಮಂಡ್ಯದಿಂದ ಬಸ್ ತೊಗೊಂಡು ಪಾಂಡುಪುರಗೆ ಹೋಗ್ತೀವಿ. ಅಲ್ಲಿಂದ ಪ್ರಿಯವರ ಅಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಪ್ರಿಯಾ ಮದುವೆಗೆ. ಇವಾಗ ನಾನೊಬ್ಬರು ಸರ್ಪ್ರೈಸಾಗಿ ಒಬ್ರನ್ನ ಮೀಟ್ ಮಾಡಿದೆ. ರೈಲ್ವೆ ಸ್ಟೇಷನ್ಗೆ ಬಂದೆ, ನಾನು ನೋಡಿದೆ ನಮ್ಮ ಚಿಕ್ಕಮ್ಮನ. ಹಾಯ್. ನಮ್ಮ ಚಿಕ್ಕಮ್ಮ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಕೆಲಸ ಮಾಡೋದು. ಸೊ ಅವ್ರು ಮೆಜೆಸ್ಟಿಕ್ಕಲ್ಲಿ ಇರಬೇಕಾಗಿತ್ತು. ಈಗ ನಾನು ಬಂದಿದ್ದೀನಿ ಅಂತ ಬರಲಿಲ್ಲ, ಬಟ್ ನಾನು ಕೋಇನ್ಸಿಡೆನ್ಷಿಯಲ್ ಆಗಿ ಅವ್ರನ್ನ ಮೀಟ್ ಮಾಡಿದೆ. ಪುಟ್ಟಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಇವಾಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಐ ವಿಲ್ ಮೀಟ್ ಯು ಆನ್ ಮಂಡ್ಯ. ಬೈ ಗೈಸ್. ಎಲ್ಲಿ ಮಂಡ್ಯ ಬಸ್ ಬಂತು ನೋಡಿ, ಯಾವುದು ಅಂತ. ಬೆಂಗಳೂರು ಬಸ್ ಅಂತ. ಹೋಗ್ತೀವಿ ವಾಪಸ್ಸು. ಅಲ್ಲಿಂದ ಅಲ್ಲಾಡ್ಕೊಂಡು ಇಲ್ಲಿ ಬನ್ನಿ, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಸೊ ಗೈಸ್, ಫೈನಲಿ ಮಂಡ್ಯಕ್ಕೆ ಬಂದು ರೀಚ್ ಆಗಿದ್ವಿ. ಇವಾಗ ಇಲ್ಲಿಂದ ಪಾಂಡುಪುರಕ್ಕೆ ಒಂದು ಬಸ್ ತೊಗೋಬೇಕು. ಪ್ರಿಯಾ ಒಂದು 15 ಸರಿ ನಾನು ಫೋನ್ ಮಾಡೋಳಾಗಲೇ, ಎಲ್ಲಿದ್ದೀರಾ ಅಂತ ಕೇಳಿಕೊಂಡು. ಇವಾಗ ಅವಳು ಬಸ್ ಬಂದ ಮೇಲೆ ಅವಳಿಗೆ ಫೋನ್ ಮಾಡಿಬಿಟ್ಟು, ಪ್ರಿಯಾ ಬಂದಿದ್ದೀವಿ, ಬಂದು ಪಿಕ್ ಮಾಡು ಅಂತ ಹೇಳಬೇಕು. ನಂಗೆ ಪ್ರಾಬ್ಲಮ್ ಏನಂದರೆ, ಈ ಲಗೇಜ್ನ ಹೆಂಗರು ಬಸ್ಸಲ್ಲಿ ಎತ್ಕೊಂಡು ಹೋಗೋದು. ಎಷ್ಟು ಗಂಟೆಗೆ ಮದುವೆ ಹುಡುಗಿ ಸೀರೆನೆಲ್ಲ ಪ್ಲೀಟ್ ಮಾಡಿ ಅವಳೆ ಕೆಲಸ ಕೊಟ್ಟವ್ರೆ. ನಮ್ಮ ಮದುವೆ ಹುಡುಗಿಗೆ ರೆಸ್ಟ್ ಕೊಡೋದು ಬಿಟ್ಬಿಟ್ಟು ಕೆಲಸ ಕೊಟ್ಟಿದ್ದೀರಾ? ಏನು ಮಾಡಿಲ್ಲ, ಸೋಂಬೇರಿಗೆ ಸೋಂಬೇರಿ ಅಂದ್ರೆ ಇವಳೊಬ್ಳೆ. ಮತ್ತೆ ಬೆಳಗ್ಗೆ ಫೋನ್ ಮಾಡಿದಾಗ ನಾ ಕುಚ್ ಕಟ್ತಾ ಇದ್ದೀನಿ ಅಂದ್ಲು. ನೀನ್ ದೊಡ್ಡ ಸೋಂಬೇರಿ. ನಾಳೆ ಸಂಗು ಮತ್ತೆ ಬರೀ ಸೋಂಬೇರಿಗಳೇ. ಹಾರ್ಡ್ ವರ್ಕಿಂಗ್ ಪರ್ಸನ್. The next day. ಪ್ರಿಯಂಗೆ ನಿದ್ದೆ ಬಂದಿಲ್ಲ ಇವತ್ತು. ಹಾಡು ಪ್ರಿಯಾ ಸಾಂಗ್ನ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ನಾಳೆ ಫುಲ್ ಎಕ್ಸೈಟ್ ಆಗಿ ಮುಖದಲ್ಲೆಲ್ಲ ಮಂದಹಾಸ ತುಂಬತೈತೆ. ಮಲ್ಕೊಂಡು ಏನದು, ನಾಳೆ ನನ್ನ ಮದುವೆ ಅಂತ. ಈ ಎಕ್ಸೈಟ್ಮೆಂಟ್ ಎಲ್ಲ ಅಣ್ಣ ನೋಡೋದ್ ಬೇಡವಾ? ನನ್ನ ಮದ್ವೆ ಅಂತ ಖುಷಿ ಪಡ್ತಿದ್ಲು ಪ್ರಿಯಾ ಅಂತ. ತೋರ್ಸುವ ಇದನ್ನ, ತೋರ್ಸು. ಅಷ್ಟೇ ನನಗೆ ಖುಷಿ. ರೆಡಿ ಆಯ್ತಾಳೆ ಅಣ್ಣ ನೋಡು. ಫುಲ್ ಎದ್ದ ತಕ್ಷಣ ನಾಳೆ ನನ್ನ ಮದ್ವೆ ಅಂತಿದ್ಲು. tomorrow is my marriage. ನಾಳೆ ರಿಸೆಪ್ಷನ್. ನಾಡಿದ್ದು ಎಷ್ಟೊತ್ತಲ್ಲಿ ಪ್ರಿಯಾ ಮದುವೆ ಆಗಿ ಹೊಟ್ಟೋಗ್ಬಿಡ್ತೀಯಲ್ಲಿ? ಇನ್ನೂ ಆಗಿರಲ್ಲ ಕಣೆ, ಇನ್ನೂ ರೆಡಿ ಮಾಡ್ತಾ ಇರ್ತಾರೆ.
ಕೆಲವೇ ಕ್ಷಣಗಳು ಕಾದಿರುತ್ತಷ್ಟೆ. ಬನ್ನಿ ಬನ್ನಿ, ಉಪ್ಪಿಟ್ಟು ಮಾಡೋರೆಲ್ಲ. ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಫಸ್ಟು ಕರ್ಬೇವಿನ ಸೊಪ್ಪು ಹಿಂಗ್ ಮಡಿಕೊಬಾರ್ದು, ತರ್ಕೋಬೇಕು, ಆಮೇಲೆ ತರ್ಕೊಳ್ಳೋಣ ಅದನ್ನ. ಇದನ್ನ ಟೊಮೆಟೊ ಹಚ್ಕೊಂಡು, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಇನ್ನು ನಿಮ್ಮ ಹತ್ರ ಏನೇನು ಆಪ್ಷನಲ್ ತರಕಾರಿ ಇದೆಯೋ ಎಲ್ಲಾನು ಹಾಕೊಳ್ಳಿ. ಈರುಳ್ಳಿ ಜಾಸ್ತಿ ಬೇಕು, ಎಸೆನ್ಸು ಈರುಳ್ಳಿ ಇದ್ರೆ, ಕೊತ್ತಂಬರಿ ಸೊಪ್ಪು. ಈಗ ಈ ದೊಡ್ಡ ಬಾಣಲಿಲಿ ರವೆ ಹುರ್ಕೋಬೇಕು. ನಮ್ಮ ಶೆಫ್ ರೆಡಿ ಆಯ್ತವ್ರೆ ಎಲ್ಲ ತಗೊಂಡು. ರವೆನಾ ಏನಂತಾರೆ ಅದಕ್ಕೆ? ರವೆನ ಹುರ್ಕೊಂತ ಇದ್ದೀನಿ. ಓಕೆ. ಅಲ್ಲಿ ರೆಡಿ ಆಗ್ತಿದೆ ಒಗ್ಗರಣೆ, ಅಲ್ಲಿ ಒಗ್ಗರಣೆ, ಇಲ್ಲಿ ರವೆ ಹುರ್ಕೊಂತ ಇದ್ದೀನಿ. ಮತ್ತೆ ಈಗ ಕ್ಯಾರೆಟ್ ಆಯ್ತು. ನೆಕ್ಸ್ಟ್ ನೀರು ಬೇಕಾದಷ್ಟು ನೀರು. ಶಿವಮೊಗ್ಗದಲ್ಲಂತೂ ನೀನು ಫೇಮಸ್ ಆಗೋಗ್ಬಿಟ್ಟಿದೀಯಾ. ನನ್ನ ತಮ್ಮ ನೆನ್ನೆನೂ ಅಂತಾಳೆ, ನೆನ್ನೆನೇ ಹೇಳ್ತಾ ಇದ್ದ ಅವ್ರು ಬರಲ್ವಾ ಅಕ್ಕ ಅಂತ. ಬರಲ್ಲ ಕಣೋಳ, ಕೆಲಸ ರಜೆ ಇಲ್ಲ ಅಂತ ಹೇಳಿದೆ. ಬರಲ್ವಾ ಅಕ್ಕ ನೀವೇ ರಾತ್ರಿ ನಿಮ್ಗೇನು ತೋರಿಸ್ದೆ ಅಷ್ಟೇ. ಅದಾದ್ಮೇಲೆ ನಾನು ನನ್ನ ಕೆಲಸ ಮಾಡ್ಬೇಕಾಗಿತ್ತು. ಹೋಗಿ ಲಾಗಿನ್ ಮಾಡಿದೆ. ಇವಳು ಕ್ಯಾಮ್ರಾ ಹಿಡ್ಕೊಂಡಿರೋಳು, ಆಮೇಲೆ ಪ್ರಿಯಾ ಮೇಡಮ್ ಅವರು ಇಬ್ರು ಚೆನ್ನಾಗಿ ನೈಟೆಲ್ಲ ನಿದ್ದೆ ಮಾಡಿ, ಇವಳಿದ್ಲು 1 ಗಂಟೆ ತನಕ ಎದ್ದು ಮೂವಿ ನೋಡ್ಕೊಂಡು, ಆಮೇಲೆ ನಾನು ಒಬ್ಳನ್ನೇ ಬಿಟ್ಬಿಟ್ರು ಅಷ್ಟೇ. ನಿನ್ ಕೆಲಸ ಮಾಡ್ತೀನಿ, ನಿನ್ ಪಾಳೆ ನಿನ್ ಕೆಲಸ ಮಾಡೋದು. ಬೆಳಗ್ಗೆ ಗಂಟೆ ನಿದ್ದೆ ಮಾಡಿ ಇವಾಗ್ಲೂ ನಾನು ನಿದ್ದೆ ಇಲ್ಲ. ನಂಗೂ ನಿದ್ದೆ ಕೊಟ್ಟಿಲ್ಲ ಆಕ್ಚುಲಿ, ನೀನು ಎಬ್ಬರಿಸ್ಬಿಟ್ಟೆ ಬೇಗ. ನಾನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಇವಳು 6:30 ಆದ್ರೂ ಮಲಗಿದ್ಲು. ಅದಕ್ಕೆ ಸ್ನಾನ ಮಾಡ್ಕೊಂತ ಕಣೆ ಆಗ್ಲೇ ಎದೋಡು ಮೇಲೆ ಬಂದು ಆಮೇಲೆ ಅಲ್ಲಿ ಉಪ್ಪಿಟ್ಟು, ಇಲ್ಲಿ ಕೇಸರಿ ಸೊಪ್ಪು ತರ ಕಾಣಿಸ್ತಾ ಇದು. ರುಚಿಗೆ ತಕ್ಕಷ್ಟು ನಿಮ್ ತಾತನ ಫೋನ್ ಮಾಡಿ ಇಳ್ಕೊ ಕೇರ್ಪೇಟೆಯಲ್ಲಿ. ಅಲ್ಲಿ ಕೈಗೆ ಪಟ್ಟಂತ ಆರ್ತೈತೆ, ಅದಕ್ಕೆ ಕಡಿಮೆ ಮಾಡಿ. ತೆಳ್ಳಗ್ ಇಷ್ಟೇ ಸಾಕು, ಸಾಕು. ತೆಳ್ಳಗ್ ಬೇಕಂದ್ರೆ ಇಷ್ಟೇ ಸಾಕು. ಇಲ್ಲ ಎಲ್ಲ ಗಟ್ಟಿ ಆಗೋಯ್ತು. ಸಾಕು. ಆರದ್ಮೇಲೆ ಅಂಟಿ ಮುಚ್ಚ. ಎಮ್ಮೆ ಕೇಸರಿ ಬಾತು, ಇಲ್ಲಿ ಉಪ್ಪಿಟ್ಟು. ಓ ಅಕ್ಕ, ನೀವು ಎಲ್ಲಿದ್ರಿ? ಈಗ ಮೇಲ್ ಉದುರಿಸೋದ, ಕೆಳಗೆ ಹಾಕ್ಬಿಟ್ಟು ಮೇಲ್ ಮೆಂದಿ ಇಡದ. ಇಲ್ಲೇನ ಬೇಕಾದ ಕೇಳಿ ಸ್ವಲ್ಪ ಹೂ ಮಾಡಿಲ್ಲ.
ಪೋಲಾಗಲ್ಲ ಅದು. ನಾನು ಮಾಡ್ತೀನಿ ಸುಮ್ಮನೆ ಅವ್ನು ಕಟ್ಟಿ ಕೊಡ್ರಿ. ಆಂಟಿ ಆಂಟಿ ನೀವು ಇನ್ನೂ ಹೇಳಲೇ ಇಲ್ಲ. ಯಾಕೆ ಮಾಡೋದಿದ್ನ? ಅವ್ರು ಕೇಳಿ ನಮ್ಮ ಯಾಕೆ ಮಾಡೋದಿದ್ನ? ಯಾರು ನಾವು ನಾಗಪ್ಪನ ಇನ್ನೇನ್ ಮಾಡಿಯವ ಮಡಿ ಕಳ್ತಿಲ್ಲ ನಾವು. ಅದೇ ಮಡಿ ಕಟ್ಟಿ ಹಪ್ಳ ಮಾಡಿ ಇಟ್ಕೋಬೇಕಾ ಮನೇಲಿ? ನಾಗಪ್ಪನ ಏನಕ್ಕೆ ಅವಳ ಪಕ್ಕದಲ್ಲಿ ಕೂರ್ಸೋದು? ನಾಗಪ್ಪನ ಯಾಕೆ ಕೂರ್ಸೋದು ಅಂದ್ರೆ ಶಾಸ್ತ್ರ. ದೋಷಗಳು ಬರ್ಬಾರ್ದು ಅಂತ. ನಾಗಪ್ಪನ ದೋಷಗಳು ಅವಳು ಅಷ್ಟು ಮೈಲಿ ಇರ್ತಾಳಲ್ಲ, ಅದಕ್ಕೇನು ಬರ್ಬಾರ್ದು. ಇದನ್ನ ಮಾಡ್ಬಿಟ್ಟು ಮನೇಲಿ ಇಟ್ಕೊಳ್ತಾನೆ. ಅದ್ರ ಮೇಲೆ ಏನ್ ಶಾಸ್ತ್ರ ಇಲ್ಲ ತಾನೆ ಇದಕ್ಕೆ? ಕರೀತಾರಲ್ಲ ಅವಾಗ ಇಲ್ಲಿ 3 ತರ ಹಪ್ಳ ಮಾಡ್ತಾರೆ. 3 ತರ ಹಪ್ಳ ಮಾಡಿರೋದ್ನ ಗಂಡ ಕಡೆ ಕರ್ಕೊ ಬರ್ತಾರಲ್ಲ ಅವ್ರ ಕಿವಿಗೆ ಕಣ್ಣಲ್ಲಿ ತೋರಿಸ್ತಾರೆ ಕಿಂಡಿಲಿ. ಹೌದಾ? ಕನಕನ ಕಿಂಡಿ ಅಂತ ಮಾಡ್ತಾರೆ. ನೋಡಿಲ್ವಾ? ಓ ಮೂರು ತೂತಲ್ಲೂ ನೋಡ್ಬೇಕಾ ಅವರು? ಕಣ್ಣ ಹಪ್ಪಳ ಅಂತ ಕಣ್ಣಲ್ಲಿ ನೋಡ್ಬೇಕು. ನಮ್ಮ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ ಅಂತ ಅರ್ಥ ಅಲ್ಲಿಗೆ. ಓ ನಮ್ ಪ್ರಿಯನ್ ನೋಡಕ ಇದು? ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್. ಹಂಗಾರೆ ಅಣ್ಣ ಈ ತೂತಲ್ಲಿ ಪ್ರಿಯನ್ ನೋಡ್ಬೇಕೀಗ. ಓ ಹಂಗೆ ಇದು ಇನ್ನೊಂದು ಇದು ಮರಿ ಅವನ ಇದು ಮರಿಯಾವು ದೊಡ್ಡವು ಬುಷ್ ಹಾಕೋಗಿ